ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಒಳಗೆ ಹೊರಗೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಹೊರಗೆ ಅಂದ ಚಂದ ಶುಭ್ರವಾಗಿದ್ದರೆ ಸಾಲದು, ಒಳಗೆ ಮಾತ್ರ ಚಿಂತೆ ಇರಬಾರದು, ಯಾವುದೇ ಟೆನ್ಷನ್ ಆಗಲಿ, ಡಿಪ್ರೆಷನ್ ಇರಬಾರದು. ಅಂದರೆ ದ್ವಂದ್ವಗಳಿಂದ ಕೂಡಿದ ಈ ಜಗತ್ತಿನಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೆದಾಗ ನಮಗೆ ಯಾವುದೂ ಚಿಂತೆ ಇರುವುದಿಲ್ಲ. ನಮ್ಮ ಜೀವನ ಸುಖಮಯವಾಗುತ್ತದೆ, ಶಾಂತಿ ನೆಲೆಸುತ್ತದೆ. ಆದ್ದರಿಂದ ಯಾವುದನ್ನು ಆಶಿಸಬಾರದು. ಆಸೆ ಪ್ರತಿಯೊಬ್ಬರಿಗೂ ಇದ್ದದ್ದೇ. ಸಂಸಾರಿಗೂ ಆಸೆ ಇರುತ್ತದೆ, ಸನ್ಯಾಸಿಗೂ ಆಸೆ ಇರುತ್ತದೆ. ಆದರೆ ಅದು ಆಸೆ ದುರಾಸೆ ಆಗಬಾರದು. ಆಸೆಗೆ ನಾವು ಮರಳಾಗಬಾರದು. ಸೀತೆ ತನ್ನ ಕುಟೀರದ ಮುಂದೆ ಇರುವ ಮಾರೀಚನ ಮಾಯಾ ಮೃಗವನ್ನು ಜಿಂಕೆಯನ್ನು ಕಂಡು ಆಕೆ ಮನಸೋತಳು. ರಾವಣನ ಸೆರೆಯಾದಳು. ವಿಶ್ವಾಮಿತ್ರನು ಮೇನಕೆಗೆ ಮರುಳಾಗಿ ತನ್ನ ತಪಸ್ಸು ಭಂಗ ಮಾಡಿಕೊಂಡ. ಹೀಗೆ ಆಸೆ ನಮ್ಮ ದುಃಖಕ್ಕೆ ಕಾರಣ. ಆದ್ದರಿಂದ ಜೀವನದಲ್ಲಿ ಏರಿಳಿತ ಇರುತ್ತವೆ. ಜೀವನ ಸ್ಥಿರವಾದದ್ದು ಅಲ್ಲ. ಜೀವನದಲ್ಲಿ ಕಷ್ಟಗಳು, ನಷ್ಟಗಳು ಬಂದೇ ಬರುತ್ತವೆ. ಆದ್ದರಿಂದ ಈ ದೇಹ ಮೊದಲು 50ರ ಪೂರ್ವದಲ್ಲಿ ಅದು ಇರುತ್ತದೆ, 50ರ ನಂತರ ಅದು ಇಳಿಯುತ್ತಾ ಹೋಗುತ್ತದೆ. ಆಗ ನಮ್ಮ ಇಂದ್ರಿಯಗಳು ಒಂದೊಂದಾಗಿ ಉರುಳುತ್ತವೆ. ಅದಕ್ಕಾಗಿ ನಾವು ದೇಹ, ಮನಸ್ಸು, ಬುದ್ಧಿಯನ್ನು ಯಾವಾಗಲೂ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ದೇಹವೇ ದೇವಾಲಯವೊಂದು ಬಗೆಯಬೇಕು. ಆ ದೇಹ ಡಸ್ಟ್ಬಿನ್ ಆಗಬಾರದು. ನಾವು ಸಮಾಜಮುಖಿಯಾಗಿ ಸನ್ಮಾರ್ಗದ ಕಡೆ ನಡೆದಾಗ ಆ ಶಿವನ ನಿಜ ಸ್ವರೂಪ ನಮಗೆ ಅರ್ಥವಾಗುತ್ತದೆ. ಅಂದರೆ ನಮ್ಮಲ್ಲಿ ವಿಶಾಲ ದೃಷ್ಟಿಕೋನ, ತಿಳುವಳಿಕೆ, ಅರಿವು, ವಿನೂತನ ಮನಸ್ಥಿತಿ ಇರಬೇಕು. ಅವಗುಣಗಳನ್ನು ಬಿಟ್ಟು, ದುರ್ಗುಣಗಳನ್ನು ಬಿಟ್ಟು ಪರಿವರ್ತನೆ ಹೊಂದಿದಾಗ ನಮಗೆ ಯಾವುದೇ ಅರಿಷಡ್ ವರ್ಗಗಳು ಕಾಡುವುದಿಲ್ಲ. ಆ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇದ್ದರೂ ಸಹಿತ ಅವುಗಳನ್ನು ಯುಕ್ತವಾಗಿ, ಸೂಕ್ತವಾಗಿ, ಸಮರ್ಪಕವಾಗಿ ಬಳಸಬೇಕು. ಅವುಗಳಿಗೆ ಇತಿಮಿತಿ ಇರಬೇಕು. ಆದ್ದರಿಂದ ಆ ದೇವನು ಜಗತ್ತನ್ನು ಸೃಷ್ಟಿಸಿದ, ಜಗತ್ತಿನಲ್ಲಿ ಜೀವಿಗಳನ್ನು ಸೃಷ್ಟಿಸಿದ. ಆದ್ದರಿಂದ ದೇವ, ಜೀವ, ಜಗತ್ತನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು, ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಆ ದೇವನು ಜೀವಿಯನ್ನಾಗಿ ಸೃಷ್ಟಿಸಿ, ಜೀವಿಯು ಸಕಲ ಸುಪ್ಪತ್ತಿಗೆ ಇರಲಿ, ಭೋಗಗಳನ್ನು, ಪಡಿ ಪದಾರ್ಥಗಳನ್ನು ಚೆನ್ನಾಗಿ ಬಳಸಿಕೊಳ್ಳಲಿ ಎಂದು ಅವುಗಳನ್ನು, ವಿಷಯ ವಾಸನೆಗಳನ್ನು, ಕಾಮನೆಗಳನ್ನು ಬಳಸಿಕೊಂಡು ಅವು ಚೆನ್ನಾಗಿರುವಂತೆ, ಸಂತೋಷದಿಂದ ಬದುಕುವಂತೆ ನಿರ್ಮಿಸಿದ. ಆದರೆ ಜೀವಿ ಪಂಚೇಂದ್ರಿಯಗಳಿಂದ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ತಿಳಿಯುತ್ತಾನೆ. ಆದ್ದರಿಂದ ಅವುಗಳಿಗಾಗಿ ಭೋಗಿಸಲು ನಾಯಿಗಳಂತೆ ಬಡದಾಡುತ್ತವೆ. ಹೀಗೆ ನಾವು ಬಡದಾಡದೆ ಇನ್ನೊಬ್ಬರದು ವಸ್ತು ನಮ್ಮದಲ್ಲ ಎಂದು ಅರಿತು ಇದ್ದದರಲ್ಲೇ ನಾವು ಕಾಲು ಚಾಚಬೇಕು.
ಜಗತ್ತನ್ನು ಸೃಷ್ಟಿಯನ್ನು ನಾವು ಸಂರಕ್ಷಿಸಬೇಕು, ಜಗತ್ತನ್ನು ಅನುಭವಿಸಬೇಕು ಹೊರತಾಗಿ ಜಗತ್ತನ್ನು ಕೆಡಿಸುವಂಥ ಕರ್ಮ ಮಾಡಬಾರದು. ಆ ದೇವ ಮಾಲೀಕನು, ನಾವೆಲ್ಲರೂ ಸೇವಕರು ಎಂಬ ಭಾವ ಇರಬೇಕು. ನಮಗೆ ಸಂಪತ್ತು ಬರಲಿ, ಅಧಿಕಾರ ಬರಲಿ, ಸಕಲ ಸೌಭಾಗ್ಯವೇ ಲಭಿಸಲಿ, ಅದು ಎಲ್ಲ ದೇವನದು ಎಂಬ ಭಾವ ತಾಳಬೇಕು. ಅಂದರೆ ಅದು ಪ್ರಸಾದ ರೂಪವಾಗಿ ನಮಗೆ ಸದಾ ಶಾಂತಿಯನ್ನು ನೀಡುತ್ತದೆ. ಈ ಭೂಮಿ ನನ್ನದು, ಅಧಿಕಾರ ನನ್ನದು, ಸಂಪತ್ತು ಎಂದು ನನ್ನದು ಎಂದಾಗ ನಮಗೆ ಗರ್ವ ಬರುತ್ತದೆ, ಅಹಂ ಬರುತ್ತದೆ. ಆದ್ದರಿಂದ ನಾನು, ನನ್ನದು, ಮೋಹ, ವ್ಯಾಮೋಹ ಅವುಗಳನ್ನು ವೈರಾಗ್ಯದಿಂದ, ವಿರಕ್ತಿಯಿಂದ ನಾವು ಸಮರ್ಪಕವಾಗಿ ಬಳಸಬೇಕು. ಭೂಮಿ ಎಷ್ಟು ಬೆಳೆದರೂ ನಮಗೆ ಹಸಿವು ಹಿಂಗಿಲ್ಲ, ಹೊಳೆ ಎಷ್ಟು ಹರಿದರೂ ನೀರಡಿಕೆ ಹೋಗಲಿಲ್ಲ. ಹೀಗೆ ನಾವು ಬೇಕು ಬೇಕು ಎಂದೇ ಸಾಯುತ್ತೇವೆ. ಅವುಗಳಿಗಾಗಿ, ಹೆಣ್ಣು ಮಣ್ಣು ಹೊನ್ನಿಗಾಗಿ ನಾವು ಬಡಿದಾಡುತ್ತೇವೆ. ಅಂದರೆ ಪರರ ವಸ್ತುಗಳನ್ನು ಮೇಲೆ ಕಣ್ಣು ಹಾಕುತ್ತೇವೆ. ಯಾವ ರೀತಿಯಾಗಿ ದುಂಬಿ ಹೂವಿಂದ ಹೂವಿಗೆ ಹಾರಿದರೂ ಅದು ಮಕರಂದ ಮಾತ್ರ ಹೀರಿಕೊಳ್ಳುತ್ತದೆ, ಆದರೆ ಹೂ ಒಂದೂ ನಾಶವಾಗುವುದಿಲ್ಲ. ಉಣ್ಣೆ ಆಕಳ ಮಲಿಗೆ ಹತ್ತುತ್ತದೆ, ಅದು ಹಾಲು ಕುಡಿಯುವುದಿಲ್ಲ, ರಕ್ತವನ್ನೇ ಹೀರುತ್ತದೆ. ಆದ್ದರಿಂದ ನಾವು ಉಣ್ಣಿಯಂತೆ ಆಗದೆ ದುಂಬಿಯಂತೆ ನಮ್ಮ ಬದುಕು ಆಗಬೇಕು. ನಮ್ಮ ಕರ್ಮಗಳು ನಮ್ಮನ್ನು ಸಂರಕ್ಷಣೆ ಮಾಡುತ್ತವೆ. ಮನುಷ್ಯ ಈ ಮಾಯೆಯನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಈ ಜಗತ್ತೇ ಮಾಯಾ ರೂಪದಲ್ಲಿ ಜಗದ ತುಂಬೆಲ್ಲ ವ್ಯಾಪಿಸಿದೆ. ಅಂಥ ಮಾಯೆಯನ್ನು ತಾಯಿಯಾಗಿ, ಅಕ್ಕಳಾಗಿ, ತಂಗಿಯಾಗಿ, ಅಜ್ಜಿಯಾಗಿ ಆ ಮಾಯಾ ರೂಪದಲ್ಲಿ ನಾವು ಕಾಣುತ್ತೇವೆ. ಅದಕ್ಕಾಗಿ ಮಾಯೆ ಅಕ್ಕಿ ರಕ್ಕಸಿ ಅಲ್ಲ, ಸಾಕ್ಷಾತ್ ಪ್ರತ್ಯಕ್ಷ ದೇವತೆ ಎಂದು ನಾವು ಬಗೆಯಬೇಕು, ಗೌರವಿಸಬೇಕು. ಆದ್ದರಿಂದ ಪ್ರತಿಯೊಬ್ಬರಿಗೂ ಆಸೆ ಇರುತ್ತದೆ. ಕೆಲವೊಂದು ಆಸೆಗಳು ಈಡೇರುತ್ತವೆ, ಕೆಲವೊಂದು ಆಸೆಗಳು ಈಡೇರುವುದಿಲ್ಲ, ಹಾಗೆಯೇ ಕೊನೆಗೊಳ್ಳುತ್ತೇವೆ.